ಒಳ್ಳೆ ಕ್ರಾಂತಿಯಾಗಿ ಎಲ್ಲ ಸಿನಿಮಾಗಳು ಗೆಲ್ಲಬೇಕು. ಅದು ನಮ್ಮ ಆಶಯ. ಯಾವಾಗ ನಂದಾಗಲಿ, ಶೆಟ್ಟರ್ದಾಗಲಿ, ಗಣೇಶ್ದಾಗಲಿ ನಾವು ಯಾವಾಗಲೂ ನಮ್ಮ ಸಿನಿಮಾ ಅಂತಾನೆ ಮಾತಾಡ್ತಾ ಇದ್ವಿ, ನಮ್ಮ ಕನ್ನಡ ಸಿನಿಮಾ. ಸರ್ ಒಟ್ಟೊಟ್ಟಿಗೆ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲಾ ಕಾರ್ಯಾಂಗ ನ್ಯಾಯಾಂಗ ಶಾಸಕರಿಗೆ ಎಲ್ಲರಿಗೂ ಹೇಟ್ ಕೊಟ್ಬಿಟ್ಟಿದ್ದಾರೆ, ಹೊಸ ಕೊಟ್ಬಿಟ್ಟಿದ್ದಾರೆ ಸರ್ ಆ ಡೈಲಾಗ್ ಅಲ್ಲಿ. ಅದು ನಿರ್ದೇಶಕರ ಬರವಣಿಗೆ ಅದು. ಹಾಗಾಗಿ ನಾವು ಖುಷಿಯಾಗಿದ್ದೀವಿ. ನೀವೆಲ್ಲ ಹೇಳ್ಬೇಕು. ಮೇಲ್ನೋಟಿಗೆ ಸರ್ ಒಳಗಡೆ ಒಂದಷ್ಟು ವಿಚಾರ ಇದೆ ಸರ್, ಜಾತಿ ಮತ್ತೆ ವರ್ಗ ಸಂಘರ್ಷ ಅಂದ್ರೆ ಪ್ರಸಾದಲ್ಲಿ ವಿಷ ಹಾಕೋದಾಗ್ಲಿ ಅದೆಲ್ಲ ಒಂದಷ್ಟು ಪಾಯಿಂಟ್ ರೀಸೆಂಟ್ ಆಗಿದೆ, ಒಂದಷ್ಟು ವಿಷಯಗಳು ಹೇಳಿದ್ರೆ ಸರ್. ಇವತ್ತಿಗೆ ಈ ಕತೆ ರಾಜಕೀಯ ಪಾತ್ರ ಆಗ್ಲಿ, ಇಡೀ ಲ್ಯಾಂಡ್ಲಾರ್ಡ್ ಆಶೆ ಆಗ್ಲಿ ಒಗ್ಗುತ್ತೆ ಇಡೀ ಸಮಾಜಕ್ಕೆ ಅನ್ನೋದು. ಹೌದು, ಇವತ್ತಿಗೆ ಸಮಾಜದಲ್ಲಿ ನಡೀತಾ ಇರುವಂತ ಕೆಲವು ಅಹಿತಕರ ಘಟನೆಗಳು, ಅದ್ರ ಬಗ್ಗೆ ಯಾವಾಗಲೂ ಪ್ರತಿಬಿಂಬಿಸೋದು ಸಿನಿಮಾ ಮೂಲಕ, ನಾಟಕಗಳ ಮೂಲಕ, ಹೋರಾಟಗಳ ಮೂಲಕ ಅದು ಮಾಡ್ತಾನೆ ಬಂದಿದ್ದೀವಿ, ಮತ್ತೆ ಮಾಡ್ತಾನೆ ಇರ್ತೀವಿ ಕೂಡ, ಬಿಡೋದಿಲ್ಲ. ಯಾವಾಗಲೂ ಒಬ್ಬ ನಿರ್ದೇಶಕನ ಕನಸು ಹಾಗೆ ಇರುತ್ತೆ. ಅಂದರೆ ಪ್ರತಿ ಸರಿ ನಾನು ಮಾಡಿದಾಗಲೂ ಬೆಳವಣಿಗೆಯಲ್ಲಿ ಮಾಡಬೇಕು ಅನ್ನೋದಕ್ಕೆ ಗಣೇಶ್ ಸಾಕ್ಷಿ ಆಗಿದ್ದಾರೆ. ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ ಆಗ್ಬೋದು, ಕರ್ಣ ಆಗ್ಬೋದು, ಇಡೀ ತಂಡ, ನಮ್ಮ ಆರ್ಟ್ ಡೈರೆಕ್ಟರ್ ಎಲ್ಲರೂ ಸಾಕ್ಷಿ ಆಗಿದ್ರು. ಎಲ್ಲ ಕಲಾವಿದರು ಕೂಡ ಅದಕ್ಕೆ ನಿಂತಿದ್ದಾರೆ ಜೊತೆಲಿ. ಈಗ ನಾನು ಯಾವಾಗಲೂ ಸಮಾನತೆ ಬಗ್ಗೆನೇ ಮಾತಾಡ್ತಾರೆ, ಎಲ್ಲೋದು ಸಮಾನತೆ ಯೋಚನೆ ಮಾಡ್ತಾರೆ. ಇಲ್ಲಿ ಬಂದು ಅದೇ ಯೋಚನೆ ಮಾಡ್ತೀವಿ, ಎಲ್ಲರೂ ಸಮಾನವಾಗಿ ಮಾತಾಡೋಣ ಅಂತ. ಅದು ಆ ಈಕ್ವಾಲಿಟಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ. ನನಗೆ 35 ಮಾರ್ಕ್ಸ್ ಆಲ್ರೆಡಿ ಬರ್ಕೊಟ್ಬಿಟ್ಟಿದ್ರು ಶ್ರೀಕಾಂತ್ ನನ್ನ ಸಹ ಬರಹಗಾರ. ಸೊ ಅದಕ್ಕೆ ಕೋಲಾರ ಭಾಷೆನ ಮಂಜು ಅಂತ ಕೋಲಾರ ಹುಡುಗನೇ ಬರ್ದಿರೋದು. ಸೊ ಇವತ್ತು ಥಿಯೇಟ್ರಲ್ಲಿ ನೋಡಿದಾಗ ಯಾವುದನ್ನು ಔಟ್ ಆಫ್ ಬಾಕ್ಸ್ ಅಂತ ಅನ್ಸಲ್ಲ, ಇನ್ಬಿಲ್ಟ್ ಬರಿಬೇಕಾಯ್ತು. ಮತ್ತೆ ಈ ಥರದ ಸಬ್ಜೆಕ್ಟ್ಗಳು ಪ್ರತಿ ಹಳ್ಳಿಗೆ, ಪ್ರತಿ ಮನೆಗೆ ತಲುಪಬೇಕು. ಆವಾಗ ಅದಕ್ಕೆ ನಾವು ರಾಜ್ ಶೆಟ್ಟರಿಗೆ ಮತ್ತೆ ದುನಿಯಾ ವಿಜಯ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದ್ರೆ ಇಬ್ರು ವಿರುದ್ಧ ದಿಕ್ಕು ಇದರಲ್ಲಿ ಮುಖಾಮುಖಿಯಾಗಿ ನಟಿಸಿರೋದು. ಈ ಒಂದು ಇದು ನಡಿಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ. ಅಂದ್ರೆ ಕಥೆಗಳಿಗೆ ಪಾತ್ರಗಳಾದಾಗ ತುಂಬಾ ಒಳ್ಳೇದಾಗುತ್ತೆ. ಅವರಿಬ್ರು ಈ ಪಾತ್ರಗಳಲ್ಲಿ ಜನ ಎಂಜಾಯ್ ಮಾಡ್ತಾ ಇರೋದು ನೋಡಿದಾಗ ಮತ್ತೆ ರೈಟ್ ಆಗಿ ನನಗೆ ಅವರು ಬರಿಬೇಕು ಅಂತ ವಿಷಯ. ತುಂಬಾ ಖುಷಿಯಾಗಿದ್ದೀನಿ. ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಜಗೇಶ್ ಸರ್, ಸತ್ಯಪ್ರಕಾಶ್ ಅಂಕಲ್ ಅಂಡ್ ಹೇಮಂತ್ ಅಣ್ಣ, ಸಾರಥಿ ಫಿಲ್ಮ್ಸ್. ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾವಾಗಲೂ ಗ್ರೇಟ್ಫುಲ್ ಸಂಸ್ಥೆಗೆ, ಹಾಗೆ ನಮ್ಮ ನಿರ್ದೇಶಕರಿಗೆ. ಹಿಂಗೆಲ್ಲ ನೀವು ಜನತೆ ಸಿನಿಮಾ ನೋಡಿ ಹೆಂಗಿತ್ತು ಏನು ಅಂತ ಹೇಳಬೇಕು. ಜಾಸ್ತಿ ಮಾತಿಲ್ಲ. ಥ್ಯಾಂಕ್ ಯು ಎಲ್ಲರಿಗೂ. ಲೈಫ್ ಹೇಳುತ್ತೆ, ಬೀಳುತ್ತೆ, ಸ್ಟಾರ್ ಗಿರಿ ಬರುತ್ತೆ, ಹೋಗುತ್ತೆ. ಆದ್ರೆ ಇಲ್ಲಿ ಬಂದಿರೋದು ಸ್ಯಾಂಡಲ್ವುಡ್ ಸಲ್ಗ. ದುನಿಯಾದಲ್ಲಿ ಹೆಂಗ್ ಬೇಕಾದ್ರೂ ಹೆಸರು ಮಾಡ್ತಾರೆ. ಮಲ್ಲಿಗೆ ಹೂ ಬಿಡ್ಕೊಂಡ್ಬರೋ ರಚಿತರ ನೋಡಿದ್ದೆ, ಮಚ್ಚಿಡ್ಕೊಂಡ್ಬಂದ್ರೆ ರಚಿತರ ನೋಡಿರ್ಲಿಲ್ಲ. ಅವರ ನಟನೆಯಲ್ಲಿ ನಂತರ ಈ ಸಿನಿಮಾದಲ್ಲಿ ಆಕ್ಷನ್ ಮಾಡಿದ್ರೆ ಭಯಂಕರ. ಅವರ ಪಾತ್ರಕ್ಕೆ 100 ಸ್ಟಾರು. ಇಂಡಸ್ಟ್ರಿಗೆ ಲೇಡಿ ಒಬ್ಬರೇ ಸೂಪರ್ ಸ್ಟಾರು. ಸಿನಿಮಾ ಸೂಪರ್ ಆಗಿದೆ ಮೇಡಮ್. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಏನಂದ್ರೆ ಒಂದು ದುನಿಯಾ ವಿಜಯ್ ಅವ್ರ ಆಕ್ಟಿಂಗ್ ಮೇಡಮ್. ಆಕ್ಚುಲಿ ಅವರು ಮಾಸ್ ಹೀರೋ ಅಂತ ಗೊತ್ತು, ಫೈಟ್ ಜೊತೆಗೆ ಅಂದ್ರೆ ದುನಿಯಾ ಆದ್ಮೇಲೆ ಇಷ್ಟು ಪರಿಪೂರ್ಣವಾಗಿ ಅರ್ಥಗರ್ಭಿತವಾಗಿ ಅವರು ಒಂದು ಆ ಪಾತ್ರನ ತಮ್ಮಲ್ಲಿ ತಗೊಂಡು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಕನ್ನಡದಲ್ಲಿ ವಿಲನ್ಗಳು ಕೊರತೆ ಇದೆ ಅಂತೇಳಿ ಬಹಳ ಕಡೆ ನಾವು ಕೇಳಿದ್ವಿ, ನೋಡಿದ್ವಿ. ರಾಜ್ ಬಿ ಶೆಟ್ಟಿ ಅವರು ಎಷ್ಟು ಅಂದ್ರೆ ಒಂದು ಉಗ್ರ ರೂಪ ತೋರಿಸಿದ್ದಾರೆ. ನಿಜವಾಗ್ಲೂ ಬಹಳ ಇಷ್ಟ ಆಯ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮಾಡಿದರೆ ಆ ಸಂವಿಧಾನ ಸಮಾನತೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೇನು ಕಾನೂನು ವ್ಯವಸ್ಥೆಯಲ್ಲಿ ಇದೆ ಅವೆಲ್ಲವನ್ನು ಈ ಚಿತ್ರದಲ್ಲಿ ಮೂಡಿ ಬಂದಿದೆ. ದುನಿಯಾ ವಿಜಯ್ ಸರ್ ಹಾಗೂ ಲ್ಯಾಂಡ್ಲಾರ್ಡ್ ಚಿತ್ರ ಜನಪ ಸಿನಿಮಾ ತಂಡಕ್ಕೆ ಉತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಈ ಚಿತ್ರ ಶತದಿನೋತ್ಸವ ಆಚರಿಸಿದ ಈ ಮೂಲಕ ಅವರವರ ಪಾತ್ರವನ್ನ ಬಹಳ ಚೆನ್ನಾಗಿ ತುಂಬಿದ್ದಾರೆ, ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಬಹಳ ಚೆನ್ನಾಗಿದೆ ಸಿನಿಮಾ, ಮತ್ತೆ ಸಂಭಾಷಣೆಗಳು ಬಹಳ ಚೆನ್ನಾಗಿದೆ. ಮತ್ತೆ ಟೋಟಲಿ ಸಿನಿಮಾ ಸೆಟ್ಟಿಂಗ್ ಕೂಡ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಪಾತ್ರ ಒಂದು ಹಳ್ಳಿಯ ಸೀನನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಧನ್ಯವಾದ. 100 ದಿನ ಆಚರಣೆ ಮಾಡಲಿಕ್ಕೆ ಹಾರೈಸ್ತೀನಿ.